ಒಂದೇ ಮುಹೂರ್ತ ಆದರೆ ಡಬಲ್ ನಾಮಪತ್ರ. ನಾಳೆ ಒಂದೇ ದಿನ ತಾತ ಮೊಮ್ಮಗ ಒಂದೇ ಮುಹೂರ್ತದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ತಾತ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಒಂದೇ ದಿನ ಒಂದೇ ಟೈಮಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ರೇವಣ್ಣ ಮುಹೂರ್ತದಂದೇ ದೇವೇಗೌಡರು ಹಾಗೂ ನಿಖಿಲ್ ನಾಮಪತ್ರವನ್ನ ಸಲ್ಲಿಸ್ತಾರೆ. ನಾಳೆ ಮಧ್ಯಾಹ್ನ ಮಂಡ್ಯದಲ್ಲಿ 2 ರಿಂದ 3 ಗಂಟೆ ಒಳಗೆ ನಿಖಿಲ್ ಉಮೇದುವಾರಿಕೆ ಸಲ್ಲಿಕೆ ಆಗುತ್ತೆ. ಅದೇ ರೀತಿಯಾಗಿ ತುಮಕೂರಿನಲ್ಲಿಯೂ ಕೂಡ ನಾಳೆ ಮಧ್ಯಾಹ್ನ 2 ರಿಂದ 3 ಗಂಟೆ ಅವಧಿಯಲ್ಲಿ ದೇವೇಗೌಡರಿಂದಲೂ ಕೂಡ ನಾಮಪತ್ರ ಸಲ್ಲಿಸಲಾಗುತ್ತೆ. ಇಬ್ಬರಿಗೂ ಒಂದೇ ಮುಹೂರ್ತವನ್ನ ಕೊಟ್ಟಿದ್ದಾರೆ ಸಚಿವ HD ರೇವಣ್ಣನವರು. ಜ್ಯೋತಿಷಿಗಳ ಸಲಹೆ ಮೇರೆಗೆ ನಾಮಪತ್ರ ಸಲ್ಲಿಕೆಗೆ ರೇವಣ್ಣರಿಂದ ಈ ಮುಹೂರ್ತವನ್ನ ಇಡಲಾಗಿದೆ. ಆದ್ರೆ ನಿನ್ನೆವರೆಗೂ ಕೇಳಿ ಬರ್ತಾ ಇರುವಂತಹ ವಿಷಯ ಅಂತಂದ್ರೆ ನಾಳೆ 11 ಗಂಟೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸ್ತಾರೆ, ಮಧ್ಯಾಹ್ನ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇದು ಕ್ಯಾನ್ಸಲ್ ಆಗಿ ಇಬ್ರು ತಾತ ಮತ್ತು ಮೊಮ್ಮಗ ಇಬ್ರು ಕೂಡ ಒಂದೇ ಟೈಮ್ ನಲ್ಲಿ ನಾಮಪತ್ರವನ್ನ ಸಲ್ಲಿಸ್ತಾರೆ ಅಂತ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ HD ರೇವಣ್ಣನವರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಜಂಟಿ ಅಭ್ಯರ್ಥಿಯಾಗಿ ಜಾತ್ಯತೀತ ಜನತಾದಳದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ 2 ಗಂಟೆಯಿಂದ 3 ಗಂಟೆಯ ಸಮಯದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆ ದಿನ ಮಧ್ಯಾಹ್ನ 11:30 ಗಂಟೆಗೆ 11 ಗಂಟೆಗೆ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತಲುಪಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಏನಿದೆ, ನಾಳೆಯಿಂದ ನಿಜವಾದಂಥ ಒಂದು ಚುನಾವಣೆಯ ಗಾಳಿ ಪ್ರಾರಂಭ ಆಗಬಹುದು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಸೂದ್ ನಮ್ಮೊಂದಿಗೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಸೂದ್, ನಿನ್ನೆವರೆಗೂ ನಿಖಿಲ್ ಅವರು ಬೆಳಗ್ಗೆ ನಾಮಪತ್ರ ಸಲ್ಲಿಸ್ತಾರೆ, ದೇವೇಗೌಡರು ಮಧ್ಯಾಹ್ನ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇವಾಗ ಟೈಮ್ ಚೇಂಜ್ ಆಗಿ ಇಬ್ರು ಕೂಡ ಒಂದೇ ಗಳಿಗೆಯಲ್ಲಿ ಒಂದೇ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಿದ್ರ ಲೆಕ್ಕಾಚಾರ? ಸಭಾ ಯಾವುದೇ ಶುಭಗಳಿಗೆ ಇದ್ರೂ ಕೂಡ JDSನಲ್ಲಿ ಸಚಿವ ರೇವಣ್ಣ ಅವರೇ ಮುಹೂರ್ತ ಇಡ್ತಾರೆ, ಜ್ಯೋತಿಷಿಗಳ ಸಲಹೆ ಪಡೆದು. ಈಗ ನಾಮಪತ್ರ ಸಲ್ಲಿಕೆಗೂ ಕೂಡ ಏನು ರೇವಣ್ಣ ಅವರು ಸಲಹೆ ಕೊಟ್ಟಿದ್ದಾರೆ ಮುಹೂರ್ತ, ಆ ಮುಹೂರ್ತದಲ್ಲೇ ತಾತ ಮತ್ತೆ ಮೊಮ್ಮಗ ಇಬ್ರು ಕೂಡ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ನಾಳೆ 2 ಗಂಟೆಯಿಂದ 3 ಗಂಟೆ ಅವಧಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. 2 ಗಂಟೆ 10 ನಿಮಿಷಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ 11:00ವರೆಗೆ ಒಂದು ಬಹಿರಂಗ ಸಮಾವೇಶ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ಅನಂತರ ರ್ಯಾಲಿ ಮೂಲಕ ಹೊರಟು ಮಂಡ್ಯದ DC ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ 2 ಗಂಟೆ 10 ನಿಮಿಷಕ್ಕೆ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇನ್ನು ಅವರ ತಾತ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ತುಮಕೂರಿನ DC ಕಚೇರಿಯಲ್ಲಿ ಅದೇ ಮುಹೂರ್ತದಲ್ಲಿ ಅದೇ ಸಮಯದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಏಕಕಾಲದಲ್ಲಿ ಒಂದೇ ಮುಹೂರ್ತದಲ್ಲಿ ತಾತ ಮೊಮ್ಮಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂಥದ್ದು ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು. ದೇವೇಗೌಡರು ಸಹ ತುಮಕೂರಿನಲ್ಲಿ ನಾಮಪತ್ರ ಸಲ್ಲಿಕೆಗೂ ಮುನ್ನ ಒಂದು ಬಹಿರಂಗ ಸಮಾವೇಶ ಮಾಡಿ ರ್ಯಾಲಿ ಹೊರಟು ಮಂಡ್ಯದ DC ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ದೇವೇಗೌಡರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ಜೊತೆಗೆ ಸಚಿವ HD ರೇವಣ್ಣ ಅವರು ಕೂಡ ಭಾಗಿಯಾಗ್ತಾರೆ. ಇತ್ತ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ JDSನ ಮಂಡ್ಯ ಭಾಗದ ಮುಖಂಡರು ಭಾಗಿಯಾಗಿರ್ತಾರೆ. ಕುಮಾರಸ್ವಾಮಿ ಅವರು, ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಇಬ್ಬರು ಕೂಡ ಭಾಗಿಯಾಗ್ತಾರೆ. ಕಾಂಗ್ರೆಸ್ ನಾಯಕರು ಕಾಣಿಸಿಕೊಳ್ಳೋ ಲಕ್ಷಣ ಬಹಳ ಕಡಿಮೆ ಮಂಡ್ಯದಲ್ಲಿ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಟ್ಟಾರೆಯಾಗಿ ಇದು ವಿಶೇಷ ಏನಂತಂದ್ರೆ ಒಂದೇ ಮುಹೂರ್ತ, ತಾತ ಮೊಮ್ಮಗ ಒಂದೇ ಮುಹೂರ್ತದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಸಭಾ
ಓಕೆ, ನಿನ್ನೆ ರಾತ್ರಿ ಅನಿತಾ ಅವರು ಹೋಗಿ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವ್ರನ್ನ ಮೀಟ್ ಮಾಡಿದ್ರು. ಸೊ ಈ ಬೆಳವಣಿಗೆಗಳ ಬೆನ್ನಲ್ಲೇ ನಾಳೆ ಅವ್ರೇನಾದ್ರೂ ನಾಮಪತ್ರ ಸಲ್ಲಿಸುವಂತ ಟೈಮಲ್ಲಿ ಭಾಗಿಯಾಗುವಂತಹ ಚಾನ್ಸಸ್ ಇದೆಯಾ ಮಸೂದ್? ನಿನ್ನೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಅನಿತಾ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಆಹ್ವಾನ ಕೊಟ್ಟಿದ್ದಾರೆ. ಆದರೆ ಅಂದರೆ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ನಾನು ಬರೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಅವರ ಆಪ್ತರ ಹತ್ರನೂ ಹೇಳ್ಕೊಂಡಿದ್ದಾರೆ. ಇವತ್ತಿನ ನಾಳೆಯ ಸಿದ್ದರಾಮಯ್ಯನವರ ಟಿಪಿನಲ್ಲೂ ಕೂಡ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹೋಗುವ ಒಂದು ಇದು ಇಲ್ಲ, ಸಮಯ ನಿಗದಿಯಾಗಿಲ್ಲ. ಅವರು ನೇರವಾಗಿ ಮೈಸೂರಲ್ಲಿ ಹಾಲ್ಟ್ ಆಗ್ತಾರೆ. ಇವತ್ತು ಮೈಸೂರಿಂದ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾರೆ. ಮಂಡ್ಯ ಬರುವಂತಹ ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡಿಲ್ಲ ಸಿದ್ದರಾಮಯ್ಯನವರು. ಹಾಗಾಗಿ ನಾಳೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಆಹ್ವಾನ ಇದ್ರೂ ಕೂಡ ಅವರು ಗೈರು ಹಾಜರಾಗ್ತಾರೆ. ಈ ಕಡೆ ತುಮಕೂರಿಗೂ ಕೂಡ ಅವರು ಹೋಗೋ ಸಾಧ್ಯತೆ ಇಲ್ಲ. ಇತರೆ ನಾಯಕರು ಅಂದ್ರೆ ಪರಮೇಶ್ವರ್ ಅವರು, ದಿನೇಶ್ ಗುಂಡೂರಾವ್ ಅವರು ಕೂಡ ತುಮಕೂರಿಗೆ ಹೋಗಿ ದೇವೇಗೌಡರ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಅಲ್ಲಿ ಇರ್ತಾರೆ. ಯಾಕೆಂದ್ರೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕು. ಯಾಕೆಂತಂದ್ರೆ ಮುದ್ದಹನುಮೇಗೌಡರು ಮತ್ತೆ ಕೆ.ಎನ್. ರಾಜಣ್ಣ ಅವರು ಬಂಡಾಯ ಸ್ಪರ್ಧೆ ಮಾಡುವ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮೈತ್ರಿ ನಿಯಮದ ಪ್ರಕಾರ ಕಾಂಗ್ರೆಸ್ ನಾಯಕರು ದೇವೇಗೌಡರ ಪರ ಇದ್ದೇವೆ ಅನ್ನುವಂತಹ ವಿಚಾರ ತೋರಿಸ್ಕೊಳ್ಳಿಕ್ಕಾಗಿ ಆದ್ರೂ ಕೂಡ ನಾಳೆ ಕಾಂಗ್ರೆಸ್ ನಾಯಕರು ದೇವೇಗೌಡರ ಒಂದು ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹಾಜರಿರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಆಹ್ವಾನ ಇದ್ರೂ ಕೂಡ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆಗೆ ಹೋಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಸಭಾ. ಓಕೆ ಮಸೂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ.